ಇದೀಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್. ಮಂಗಳೂರಿನಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಆರೋಪದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅರೆಸ್ಟ್ ಆಗಿದ್ದಾನೆ. ಕಾವೂರು ಠಾಣೆ ಪಿಸಿ ಚಂದ್ರನಾಯ್ಕ್ ವಿರುದ್ಧ ಆರೋಪ ಕೇಳಿಬಂದಿದೆ. ಪತಿಯೇ ಸಂತ್ರಸ್ತೆಯ ಖಾಸಗಿ ವಿಡಿಯೋ ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಈ ವೇಳೆ ಮಹಿಳೆಗೆ ಸಹಾಯ ಮಾಡಿದಂತ ಚಂದ್ರು ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಎನ್ನಲಾಗ್ತಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಆಸ್ಪತ್ರೆಗೆ ಇವತ್ತು ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಆಸ್ಪತ್ರೆಯ ಒಪಿಡಿ ದಾಖಲಾತಿ ಪುಸ್ತಕದಲ್ಲಿ ಸಿನಿಮಾ ಹಾಡು ನೋಡಿದಂತ ಎಸ್ಪಿ, ಇದು ಮಾಜಿ ಸಿಎಂ ಧರ್ಮಸಿಂಗ್ ಕ್ಷೇತ್ರದ ಆಸ್ಪತ್ರೆನ ಅಂತ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ತುಮಕೂರಿನಲ್ಲಿ ಫ್ರೀ ಬಸ್ ಎಫೆಕ್ಟ್ನಿಂದಾಗಿ ಬಸ್ಗಳು ಮಹಿಳೆಯರಿಂದಲೇ ತುಂಬಿ ತುಳುಕ್ತಾ ಇವೆ. ಸ್ಟಾಪ್ ಬಂದರೂ ಇಳಿಯೋಕೆ ಆಗದೆ ಪರದಾಡ್ತಿದ್ದಾರೆ. ಕುಣಿಗಲ್ ಪಟ್ಟಣದಲ್ಲಿ ಮಹಿಳೆಯೊಬ್ಬರು ನನ್ನ ಬಸ್ಸಿನಿಂದ ಕೆಳಗಿಳಿಸಿ ಉಸಿರಾಡೋಕ್ಕೂ ಆಗ್ತಿಲ್ಲ ಅಂತ ಹೇಳಿ ಕೂಗಾಡ್ತಿರ್ತಕ್ಕಂಥ ವಿಡಿಯೋ ವೈರಲ್ ಆಗ್ತಿದೆ. ತೆಲಂಗಾಣದಲ್ಲಿ ಕೆಮಿಕಲ್ ಮಿಶ್ರಿತ ಸೇಂದಿ ಸೇವಿಸಿ 8 ಜನ ಮೃತಪಟ್ಟಿದ್ರು. ಆದರೆ ಇದೇ ತೆಲಂಗಾಣದಿಂದ ಪ್ರಯಾಣಿಕರ ಸೋಗಿನಲ್ಲಿ ರಾಯಚೂರಿಗೆ ಕಲಬೆರಕೆ ಸೇಂದಿ ತಂದು ಮಾರಾಟ ಮಾಡುತ್ತಿದ್ದಾರೆ. ಎಪಿಎಂಸಿ ಆವರಣದಲ್ಲಿ ಸೇಂದಿ ಮಾರಾಟದ ವೇಳೆ 6 ಜನ ಸಿಕ್ಕಿಬಿದ್ದಿದ್ದಾರೆ. 100ಕ್ಕೂ ಹೆಚ್ಚು ಲೀಟರ್ ಕೆಮಿಕಲ್ ಮಿಶ್ರಿತ ಸೇಂದಿಯನ್ನ ಜಪ್ತಿ ಮಾಡಲಾಗಿದೆ. ಗದಗದಲ್ಲಿ ಹಿಂದೂ ಯುವಕನೊಬ್ಬ ಲವ್ ಜಿಹಾದ್ ಆರೋಪ ಮಾಡಿದ್ದಾನೆ. ಗಾಂಧಿನಗರದ ವಿಶಾಲ್ ಎಂಬಾತ ಯುವತಿಯನ್ನ ಲವ್ ಮಾಡಿ ಮುಸ್ಲಿಂ ಸಂಪ್ರದಾಯದಂತೆ ಏಪ್ರಿಲ್ 25ರಂದು ಮದುವೆಯಾಗಿದ್ದ. ಮದುವೆ ವೇಳೆ ತನ್ನ ಹೆಸರು ಬದಲಾಯಿಸಿದ್ದಾರೆ. ಮತಾಂತರ ಆಗುವಂತೆ ತನ್ನ ಪತ್ನಿ ಅತ್ತೆ ಬಲವಂತ ಮಾಡಿದ್ರು ಅಂತ ಹೇಳಿ ಆರೋಪ ಮಾಡಿದ್ದಾನೆ. ಹಾಸನ ಜಿಲ್ಲೆಯಲ್ಲಿ ಹೆಜ್ಜೇನು ದಾಳಿಗೆ ಯುವಕನೊಬ್ಬ ಬಲಿಯಾಗಿದ್ದಾನೆ. ಚನ್ನರಾಯಪಟ್ಟಣ ತಾಲೂಕಿನ ಬಾಣನಕೆರೆ ಗ್ರಾಮದ ಚರಣ್ ಮೃತಪಟ್ಟಿದ್ದಾನೆ. ತಂದೆ ಕುಮಾರ್ ಸ್ಥಿತಿ ಗಂಭೀರವಾಗಿದೆ. ಚರಣ್ ಮೊನ್ನೆ ತಂದೆ ಜೊತೆ ಜಮೀನಿಗೆ ತೆರಳಿದಂತಹ ವೇಳೆ ಹೆಜ್ಜೇನು ದಾಳಿ ಮಾಡಿತ್ತು.